ನಾವು ಎಲ್ಲರನ್ನೂ ಪ್ರೀತಿಸೋರು ಕನ್ನಡಿಗರು, ಬೆಂಗಳೂರಿನವರು. ಹಾಗಾಗಿ ಇವತ್ತು ಈ ಏನು ನಮ್ಮ ಏರ್ ಕಂಡೀಷನ್ ಸಿಟಿ ಅಥವಾ ನಮ್ಮ ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ವಿ, ಬನ್ನಿ ಅತಿಥಿಗಳೇ, ನೀವು ಬನ್ನಿ, ಬರಬೇಡಿ ಅಂತ ಹೇಳಲ್ಲ, ಆದರೆ ನಮ್ಮನ್ನು ಗಾರ್ಬೇಜ್ ಸಿಟಿ ಮಾಡಬೇಡಿ ಅಂತ ಕೈ ಮುಗಿದು ಅವ್ರನ್ನ ಕೇಳ್ಕೋಬೇಕು. ಏನೇ ಆದರೂ ನಾವೆಲ್ಲ ಅವ್ರಿಗೆ ಒತ್ತಾಸೆಯಾಗಿ ನಿಂತು ಸರ್ವೇ ಜನೋ ಸುಖಿನೋ ಭವಂತು ಸರ್ವೇ ಭದ್ರಾಣಿ ಪಶ್ಚಿತ್ತು ಮಾ ಕಶ್ಚಿತ್ ದುಃಖವಾಗುವಂತ ಎಲ್ಲರನ್ನೂ ಸೇರಿಸ್ಕೊಳ್ಳೋಣ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಇಂದಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಸ್ಟಿಸ್ ಎ.ವಿ. ಚಂದ್ರಶೇಖರ್ ಅವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ನನ್ನ ಆತ್ಮೀಯ ಗೆಳೆಯರು, ಮಾಜಿ ಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದಂಥ ಸುರೇಶ್ ಕುಮಾರ್ ಅವರೇ, ಹಾಗೂ ನನ್ನ ಆತ್ಮೀಯ ಗೆಳೆಯ ಹಾಗೂ ಪರಿಸರವಾದಿ, ಹೇಳಿದ್ದನ್ನ ಖಂಡಾತುಂಡವಾಗಿ ಯಾವ ನಿಷ್ಠೂರೂ ಇಲ್ಲದೆ ಹೇಳುವಂಥ ವ್ಯಕ್ತಿ ನರೇಶ್ ನರಸಿಂಹನವರೇ, ಹಾಗೂ ಶತಾಯುಷಿ ನನ್ನ ಹೆಸರನ್ನ ದಾಟಿ ಅವ್ರ ಹೆಸರು ಬರುತ್ತೆ, ಸುಂದರ ಶಿವರಾಮ್ ಅವರೇ, ಹಾಗೂ ಇವತ್ತಿನ ಕೇಂದ್ರ ವ್ಯಕ್ತಿ, ನನ್ನ ಕಾಲೇಜಿನ ಮಿತ್ರ ಅಂತ ಹೇಳಕ್ಕೂ ಮುಂಚೆ ನಾವೆಲ್ಲ ಒಟ್ಟಾಗಿ ಆ ಕಾಲದಲ್ಲಿ ABVP ಅಂತ ಒಂದು ಸಂಘ ಸಂಸ್ಥೆಯಿಂದ ನಾವೆಲ್ಲ ಒಟ್ಟಾದ್ವಿ. ಆ ಮೂಲಕ ಅವರು ರಾಜಕಾರಣಿ ಆದರು, ನಾನು ಸಿನಿಮಾ ನಟ ಆದೆ. ನಾನು ಸಿನಿಮಾ ನಟ ಆಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ಡಾಕ್ಟರ್ H. ನರಸಿಂಹಯ್ಯನವರು. ನಾನು ಅವ್ರು ನೆನೆಸ್ಕೋತೀನಿ. ಇವತ್ತು ಏನಾದರೂ ಕೆಲವಾರು ವಿಚಾರಗಳನ್ನ ಅವರೆಲ್ಲ ಮಾತಾಡ್ತಾ ಇದ್ರೆ ಭಾಳ ಕೇಳಿಸ್ಕೊತಾ ಇದೆ, ತುಂಬ ಖುಷಿ ಆಯಿತು. ಈ ಖುಷಿ ಜೊತೆಗೆ ನಾನು ಬೆಂಗಳೂರಿಗೆ ಬಂದಿದ್ದು, ನಾನು ಡೊಮಿಸೈಲ್ ಪರ್ಸನ್. ನಾನು ಬಂದ ನಂತರ ಕನ್ನಡ ಕಲ್ತ್ಕೊಂಡು, ಆದರೆ ನನ್ನ ಈಗಿನ ಭಾಷೆ ಕನ್ನಡ. ಅದಕ್ಕೆ ಮುಖ್ಯ ಕಾರಣ, ನನಗೆ ಜನ್ಮ ಕೊಟ್ಟ ತಾಯಿ ತಮಿಳು ನಾಡಿನವರಾದರೂ ಕೂಡ ನನ್ನನ್ನು ನನ್ನ ತಂದೆ, ನನ್ನ ತಾಯಿ, ನಮ್ಮ ಅಣ್ಣ ಹಾಗೂ ನನ್ನ ತಂಗಿರೆಲ್ಲ ಓದಿದ್ದೆಲ್ಲ ಬೆಂಗಳೂರಲ್ಲಿ ಕನ್ನಡ ಮೀಡಿಯಮಲ್ಲಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಅವರು 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ನಾನು 5 ನಿಮಿಷದಲ್ಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಯಾಕೆಂದರೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಊಟದ ಸಮಯ ಬರ್ತಾ ಇದೆ. ಬಟ್ ಇಲ್ಲಿ ಬಂದಾಗ ನಾನು ಬಹಳ ಕಲ್ತ್ಕೊಂಡೆ. ಏನು ಕಲಿಬೇಕಾಗಿತ್ತು ಅಂತಂದರೆ, ಈ ನಮ್ಮ ರಾಧಾಕೃಷ್ಣ ಅದ್ಭುತವಾದ ಒಂದು ಮೆಮೊರಿ ಪವರ್ ಇದೆ. ನಮಗೆ ಸ್ವಲ್ಪ ದಿವಸಕ್ಕೆ ಯಾರಾದರೂ ಒಂದು 2 ತಿಂಗಳು, 3 ತಿಂಗಳು, 3 ವರ್ಷ ಬಿಟ್ಟು ಬಂದರೆ, ನೀವು ನೋಡಿದ್ದೀನಿ, ನೀವು ಯಾರು ಅಂತ ಹೇಳ್ಬಿಡ್ತೀವಿ. ಏನಪ್ಪ ಈ ಮಹಾನುಭಾವ ಕ್ಲಾಸಲ್ಲಿ ಅಟೆಂಡೆನ್ಸ್ ತೊಗೊಂಡಂಗೆ ಎಲ್ಲರ ಹೆಸರು ಹೇಳ್ತಾರೆ. ಇಲ್ಲ, ನೀವು ಭಾರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಆರೋಗ್ಯ ಒಳ್ಳೆಯದು. ಆ ಮೂಲಕ ಈ ಕೈ ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ಯಾರನ್ನ ಸ್ಮರಿಸ್ತೀವಿ ಅಂದರೆ TJS ಜಾರ್ಜ್ ಹಾಗೂ ONK. ನನಗೆ ಅಪರಿಮಿತವಾದ ಗುರುಗಳು. ನಾವೆಲ್ಲ ಸಿನಿಮಾ ರಂಗಕ್ಕೆ ಬಂದಾಗ ಗಿರೀಶ್ ಕಾರ್ನಾಡ್ ಮತ್ತು ಲಂಕೇಶ್ ಕಂಬಾರ್ ಇಂಥವರೆಲ್ಲ ಅವ್ರ ಮನೇಲಿ ಸೇರ್ತಾ ಇದ್ವಿ. ಆ ಸೇರೋ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ನಾನಿನ್ನೂ ಅವಾಗ ಕಣ್ಣು ತೆರಿತಾ ಇದ್ದೆ, ನನಗಷ್ಟ ಗೊತ್ತಿರಲಿಲ್ಲ. ಒಂದಂತೂ ಇಷ್ಟಪಡ್ತೀನಿ, ನಾನು ಬಂದಾಗ ಬೆಂಗಳೂರು ಕೆಟ್ಟೋಗಿರಲಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಇಟ್ ವಾಸ್ ಕಾಲ್ಡ್ ಆಸ್ ಏರ್ ಕಂಡೀಷನ್ ಸಿಟಿ, ಗಾರ್ಡನ್ ಸಿಟಿ ಕರೀತಾರೆ. ಅವತ್ತು ನಮ್ಮ ಕಣ್ಣಿಗೆ ಕಂಡಿದ್ದೇನಪ್ಪ ಅಂದರೆ, ಉತ್ತರಕ್ಕೆ ಮಲ್ಲೇಶ್ವರಂ, ದಕ್ಷಿಣಕ್ಕೆ ಬಸವನಗುಡಿ, ಈಸ್ಟ್ಗೆ ಕಂಟೋನ್ಮೆಂಟ್, ವೆಸ್ಟ್ಗಿನ್ನೂ ಆಗಷ್ಟೇ ರಾಜಾಜಿನಗರ ಮತ್ತೆಲ್ಲ ಬರ್ತಾ ಇತ್ತು. ಈ ಕಡೆ ಜಯನಗರ ಬರುತ್ತೆ. ಒಂದಂತ ಹೇಳ್ತೀನಿ, ನಾನು ಹುಟ್ಟಿದ್ದು ಶ್ರೀರಂಗಮಲ್ಲಾದರೂ ನಾನು ಬೆಳೆದಿದ್ದು ಬಾಂಗನವರ ಬೀದಿನಲ್ಲಿ. ಅದು ಸುಬ್ಬಮ್ಮ ಅಂತ ಒಬ್ಬರು ಇದ್ರ ಮನೆಯಲ್ಲಿ. ಅವ್ರ ಮನೆ ಔಟ್ ಹೌಸಲ್ಲಿ 10 ರೂಪಾಯಿ ಬಾಡಿಗೆಗೆ ನಾವಿದ್ವಿ. ಅವತ್ತು ಅವ್ರ ಮನೆಗೆ ಹೋಗ್ಬೇಕಾದ್ರೆ, ನಾವು ಹಿಂದೆ ದಾಟ್ಕೊಂಡು ಹೋಗ್ಬೇಕಾದ್ರೆ ಮನೆ ಮುಂದೆ ಒಂದು ಮಲ್ಲಿಗೆ ಬಳ್ಳಿ ಹಬ್ಬಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಪಕ್ಕದಲ್ಲಿ ಒಂದು ಬಾವಿ ಇತ್ತು, ಅಲ್ಲಿ ನಮ್ಮಮ್ಮ ಬಟ್ಟೆ ಒಗಿತಾ ಇದ್ರು, ನಾನು ನೀರಲ್ಲಿ ಆಟ ಆಡ್ತಾ ಇದ್ದೆ. ಯಾಕೆ ಹೇಳ್ತೆ ಅಂತಂದರೆ, ನಮ್ಮ ಸಣ್ಣ
ವಿಚಾರಗಳು ಇವತ್ತು ಕಣ್ಣು ತೆರಿತಾ ಇದ್ದೀವಿ. ಇವತ್ತು ನನ್ನ ಮೊಮ್ಮಗನಿಗೆ ಆಟ ಆಡೋಕ್ಕೆ ಜಾಗನೇ ಇಲ್ಲ. ಯು ಡೋಂಟ್ ಹ್ಯಾವ್ ಪ್ಲೇಸ್. ರೋಡಲ್ಲಿ ಕಲಿಸಿದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ, ಎಲ್ಲಿ ಮರ ಬಿದ್ದೋಗ್ಬಿಡ್ತೋ, ಎಲ್ಲಿ ಮೋರಿಗೆ ಬಿದ್ದುಬಿಡ್ತಾನೋ, ಈ ಹೆದರಿಕೆ ಹೆದರಿಕೆ ಹೆದರಿಕೆ. ನಾವೆಲ್ಲ ನ್ಯಾಷನಲ್ ಕಾಲೇಜ್ ಮೈದಾನ ಬಹಳ ದೊಡ್ಡದಾಗಿತ್ತು. ಆಡಿದ ಆಟ ಚಿನ್ನಿದಾಂಡ್ಲು, ಕುಂಟೆಬಿಲ್ಲೆ, ಈ ಥರದ ಆಟಗಳನ್ನ ಆಡ್ವಿ. ಕೈ ಮಣ್ಣು ಮಾಡ್ಕೊಂಡು ಮನೆಗೆ ಬರ್ತಾ ಇದ್ವಿ. ಇವತ್ತು ಮಣ್ಣೂ ಇಲ್ಲ, ಯಾಕೆ ಅದು ಸಿಗ್ತಾ ಇಲ್ಲ. ನಿಮ್ಗೆ ಸಿಗೋದೆಲ್ಲ ಸಿಮೆಂಟಿನ ಧೂಳು. ಬಹಳ ನೋವಿನ ಸಂಗತಿ. ಯಾಕೆ ಅಂತಂದರೆ ನಮಗೆ ಇವತ್ತು, ನಾನು ಹೇಳೋದಿಲ್ಲ ಅವತ್ತು ಒಂದು ಮಲ್ಲಿಗೆ ಬಳ್ಳಿ ಇತ್ತಂತ, ಇವತ್ತು ದಯವಿಟ್ಟು ತೋರಿಸಿ ಯಾರ ಮನೆ ಮುಂದೆ ಏನಾದರೂ ಮರ ಇದೆಯಾ, ಗಿಡ ಇದೆಯಾ ನೋಡಿ. ಒಂದು ವೇಳೆ ಏನಾದರೂ ಒಂದಡಿಗೆ ಒಂದಡಿ ಅಥವಾ 5 ಅಡಿ ಜಾಗ ಸಿಕ್ಬಿಡ್ತು ಅಂತಂದರೆ ಒಂದು ATM ಮೆಷಿನ್ ಹಾಕ್ಬಿಡ್ತಾರೆ. ಅದರಲ್ಲಿ ಎಷ್ಟು ಬರುತ್ತೋ ಬರಲಿ ದುಡ್ಡು. ಸೊ ವಿ ಹ್ಯಾವ್ ಬಿಕಮ್ ಓವರ್ ಕಮರ್ಷಿಯಲೈಸ್ಡ್. ನಮಗೆ ಅವ್ರು ಫುಟ್ಪಾತ್ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಮನೆ ಪಕ್ಕದಲ್ಲಿ ಒಬ್ಬರು ಜಸ್ಟಿಸ್ ಇದ್ರು, ವಿಶ್ವನಾಥ್ ಅಂತ. ಅವರು ಸೀತಾಲಕ್ಷ್ಮಿ ಅಂತ ಅವರ ವೈಫ್ ಇದ್ರು. ಐ ಆಮ್ ಟೆಲಿಂಗ್ ಅಬೌಟ್ ನಮ್ಮ 15th ಕ್ರಾಸ್ ರಿಂಗ್ ರೋಡಲ್ಲಿ ಎಂ ಬಿ ವಿಶ್ವನಾಥ್. ಅವರು ನನ್ನನ್ನು ಯಾವಾಗಲೂ ಕರೆದು ಹೇಳೋರು, ಸುಂದರಜ್ಜ ಬಾಪ, ನಾನು ರಿಟೈರ್ಡ್ ಆಗಿಬಿಟ್ಟಿದ್ದೀನಿ, ನನ್ನ ಮಾತು ಯಾರು ಬೆಲೆ ಕೊಡಲ್ಲ, ನೀವೆಲ್ಲ ಈ ಸಿನಿಮಾದವನು ನೀನು, ನಾ ಅದ ಕಾರ್ಪೊರೇಟರ್ ಗೊತ್ತಿರ್ತದೆ, ಸ್ವಲ್ಪ ಹೇಳಪ್ಪ ಅನ್ನೋರು. ನಾನು ಕರಿತಿದ್ದ ಕೆಲಸ ಮಾಡೋರು. ಒಂದ್ಸಲಿ ಇದಕ್ಕಿದ್ದಂಗೆ ರೋಡ್ ಅಗಲ ಮಾಡೋಕ್ಕೆ ಶುರು ಮಾಡಿ, ರೋಡು ಶಾರ್ಟ್ ಮಾಡೋಕ್ಕೆ ಕಮ್ಮಿ ಮಾಡಿಬಿಟ್ಟು ಅಲ್ಲಿ ಮೆಟ್ರೋ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಮೆಟ್ರೋ ಐಟಮ್ಸ್ ಎಲ್ಲ ತಂದು ರೋಡಲ್ಲಿ ಹಾಕ್ಬಿಟ್ಟು ಫುಟ್ಪಾತ್ಗೆ ಜಾಗನೇ ಇಲ್ಲ. ಅವತ್ತು ಆ ಸೀತಾಲಕ್ಷ್ಮಿ ಅವರು ಕ್ಲಾಸ್ ಮಾಡಬೇಕಾಗಿತ್ತು. ಅವರು ನೋಡಿ ನಾನು ಯಾವ ಕಡೆ ನಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಅವರು ರೋಡ್ಗೆ ಬಂದಾಗ ಹಿಂದ್ಗಡೆಯಿಂದ ಯಾವುದೋ ಒಂದು ಕಾರ್ ಬಂದವ್ರು ಕೈ ಹೊಡ್ಕೊಂಡು ಹೊರಟು. ಅವರು ಕೈ ಮುರಿದೋಯ್ತು. ಯಾಕೆ ಹೇಳ್ತೀನಿ ಅಂದರೆ, ತಪ್ಪು ನಮ್ದಲ್ಲ ಸ್ವಾಮಿ, ನಮ್ಗೆ ಓಡಾಡೋಕ್ಕೆ ಫುಟ್ಪಾತ್ ಕೊಡಿ. ಅದನ್ನೇ ನರೇಶ್ ಅವರು ಹೇಳೋದು. ಬಟ್ ಇವತ್ತೇನಾಗಿದೆ, ನಾನು ಸರ್ಕಾರನೂ ಬೈಯಲ್ಲ, ಅಧಿಕಾರಿಗಳನ್ನೂ ಬೈಯಲ್ಲ, ಯಾರನ್ನೂ ಬೈಯಲ್ಲ. ನಮ್ಮಲ್ಲಿರುವ ಓವರ್ ಪಾಪ್ಯುಲೇಷನ್, ಜನಸಂಖ್ಯೆ, ಸೊಳ್ಳೆಗಳು ಕಮ್ಮಿ ಆಗ್ತಾ ಇದೆ, ನೊಣಗಳು ಕಮ್ಮಿ ಆಗ್ತಾ ಇದೆ, ನಾಯಿಗಳು ಕಮ್ಮಿ ಆಗ್ತಾ ಇದೆ, ಮನುಷ್ಯರು ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ನಮ್ಮ ಸಿನಿಮಾಗೆ ಜನನೇ ಬರೋದಿಲ್ಲ. ಹೌದು ಸರ್, ಬರೋದಿಲ್ಲ. OTT ಆಮೇಲೆ ಮಾತಾಡ್ತೀನಿ, ಯಾಕೆಂದ್ರೆ ನನಗೆ 5 ನಿಮಿಷ ಕೊಟ್ಟಿದ್ದಾರೆ, ಬೇರೆ ವಿಷಯ ಆದರೆ ಮಾತಾಡ್ತಾ ಇದ್ದೆ. ಯಾಕೆಂದರೆ ಇವತ್ತು ನಾನು ಬಹಳಷ್ಟು ನೋವು ಪಡೋದೇನಪ್ಪ ಅಂದರೆ, ಹೋಟೆಲ್ಗಳಿಗೆ ಇದೆ ಇಲ್ಲ ಅಂತಲ್ಲ. ಮೊನ್ನೆ ಯಾವುದೋ ಒಂದು ಹೋಟೆಲ್ಗೆ ಹೋಗಿದೆ, ಬರೀ ಬೋರ್ಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಸಾಲೆ ದೋಸೆ, ಇಡ್ಲಿ, ವಡೆ ನೋಡಿದ್ರೆ ಅದ್ಭುತವಾಗಿತ್ತು. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅದು ನಮ್ಮ ಹೋಟ್ಲಲ್ಲ, ಬೇರೆ ಯಾವುದೋ ಹೋಟ್ಲ್ ಅಂತ. ಬದಲಾಗ್ತಾ ಇದೆ, ಬದುಕು ಬದಲಾಗ್ತಾ ಇದೆ. ಹಾಗೇನೆ ಇವತ್ತು ಬೆಂಗಳೂರು ಬದಲಾಗ್ತಾ ಇದೆ. ಆದರೆ ಒಂದು ವಿಷಯ ನನಗೆ ಭಾಳ ಇಷ್ಟಪಡೋದೇನು ಅಂದರೆ, ನೀವು ಎಷ್ಟಾದರೂ ಬೆಂಗಳೂರನ್ನ ಬೇಯಿ, ಆದರೆ ನಮ್ಮ ಬೆಂಗಳೂರೇ ಚೆನ್ನ. ಯಾಕೆಂದರೆ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ, ಸಿನಿಮಾ ವಿಚಾರಕ್ಕೆ ಬಾಂಬೆಗೆ ಹೋಗಿದ್ದೆ. ಅಲ್ಲಿ ಯಾವುದೋ ಒಂದು ಕಡೆ ಕರ್ಕೊಂಡೋಗಿದ್ರು. ದೇವರಾಣೆಗೆ ಹೇಳ್ತೀನಿ ಕೇಳಿ, ಬೆಂಗಳೂರೇ ಚೆನ್ನ. ಮದ್ರಾಸ್ಗೆ ಹೋಗಿದ್ದೆ ಮೊನ್ನೆ, ರಜನಿಕಾಂತ್ ಶೂಟಿಂಗ್ ನನ್ನ ಮಗಳು ಕರ್ಕೊಂಡೋಗಿದ್ಲು. ಅದು ಈ ಬ್ಯಾಕ್ ವಾಟರ್ಸ್ ಅಂತ ಏನು ಕರಿತೀರಾ, ನೀರು ಹಿನ್ನೀರು, ಸಮುದ್ರದಿಂದ ಹಿನ್ನೀರು ಇದೆಲ್ಲ, 2 ಅಡಿ ನೀರಿದೆ ಸರ್. ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ, ಒರ್ಚಿಲ್ಲ ಮನೆ ಕಟ್ತಾ ಇದ್ದಾರೆ. ಕೇಳಿದ್ರೆ ಹೆಂಗೆ ಕಟ್ತಾನೆ, ಸ್ವಲ್ಪ ಹಂಗೆ ಹೀರ್ಕೊಂಡ್ಬಿಡ್ತೇವೆ, ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಡ್ಜಸ್ಟ್ ಆಗ್ತೀವಿ. ಆಮೇಲೆ ಅಲ್ಲಿ ನೋಡಿದಾಗ ನನಗನ್ನಿಸ್ತು ಬೆಂಗಳೂರೇ ಚೆನ್ನ. ಈ ಒಂದು ವಿಷಯ ಹೇಳ್ತೀನಿ, ಸಮಸ್ಯೆಗಳು ಎಲ್ರಿಗೂ ಇದೆ. ಸಮಸ್ಯೆಗಳು ಎಲ್ರಿಗೂ ಇದೆ. ಸೊಲ್ಯೂಷನ್ ಹುಡುಕ್ರಿ. ಎಕ್ಸಾಮಿನೇಷನ್ ಪೇಪರ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ, ಪ್ರಶ್ನೆಗಳಿದೆ, ಉತ್ತರ ಕೊಡಿ ಅಷ್ಟೇ. ನೀವು ಸಮಸ್ಯೆ ಆಗಬೇಡಿ. ನೀವೇ ಸಮಸ್ಯೆ ಆಗ್ಬಿಡ್ತು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗಿನ ಜಾವ ನೀವೇನಾದರೂ ಸಾರಕ್ಕೆ ಹತ್ರ ಹೋದರೆ ಜಿಗಿ 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 ಜನ. ಅಲ್ಲಿ ಕೂತಿರೋರೆಲ್ಲ ಯಾರಪ್ಪ ಅಂದರೆ ಬಡವರು, ಸೊಪ್ಪು ಮಾರೋರು, ಹೂವು ಮಾರೋರು, ಹಣ್ಣು ಮಾರೋರು, ಇಂಥವರೆಲ್ಲ ಕೂತಿರ್ತಾರೆ. ನಾನು ಒಂದ್ಸಲಿ ಕಣ್ಣು ಹಾಯಿಸ್ತೀನಿ, ನನಗೊಂದು ಸುಖಕರವಾದ ಮನೆ ಕೊಟ್ಟಿದ್ಯಾ, ಹೀಗೆ ಹೋಗೋವಾಗ ಇವ್ರನ್ನೆಲ್ಲ ನೋಡೋವಂಥ ಭಾಗ್ಯ ಕೊಟ್ಟಿದ್ಯಾ. ಆ ಮಳೆ ಬಂತು ಅಂತಂದರೆ
ಅವ್ರ ವ್ಯಾಪಾರ ನಿಂತೋಯ್ತು. ಆ ಹೂವೆಲ್ಲ ಬಾಡೋಯ್ತು, ಮುಟ್ಟಕ್ಕಾಗಲ್ಲ. ತರಕಾರಿ ಕೆಟ್ಟೋಗುತ್ತೆ, ಹಣ್ಣು ತಿನ್ನಕ್ಕಾಗಲ್ಲ. ಅವನು ಮತ್ತೆ ನಾಳೆ ಬಂಡವಾಳ ಇಲ್ಲಿಂದ ತರ್ತಾನೆ. ಹಾಗಾಗಿ ಅಂಥವ್ರ ಬಗ್ಗೆ ಕನಿಕರ ಇಡಿ, ಚೌಕಾಸಿ ಮಾಡಕ್ಕೆ ಹೋಗ್ಬಿಡಿ ಅವ್ರ ಹತ್ರ. ಅವ್ನು 10 ರೂಪಾಯಿನೋ 20 ರೂಪಾಯಿ ಹೇಳಿದ್ರೆ 15 ರೂಪಾಯಿ ಕೊಡ್ತೀರ ಅಂತ ಕೇಳ್ಬಿಡಿ. ಸಾಧ್ಯವಾದರೆ 5 ರೂಪಾಯಿ ಜಾಸ್ತಿ ಕೊಡಿ, ಅವ್ರು ಖುಷಿ ಆಗ್ತಾರೆ. ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಏನಾಯ್ತು ಇತ್ತೆ ಅಂತಂದರೆ, ಬೆಂಗಳೂರಿನ ಬಗ್ಗೆ ಬರೆದಿದ್ದಾರೆ. ನಾನು ಪೂರ್ತಿ ಓದಿಲ್ಲ, ಆದರೆ ಅದರ ಶೀರ್ಷಿಕೆ ಭಾಳ ಚೆನ್ನಾಗಿದೆ. TJS ಜಾರ್ಜ್ ಅವರು ಆಸ್ಕ್ ಯು, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅಂತ ಕೇಳಿದ್ದಾರೆ. ಆಮೇಲೆ ಕರೆಕ್ಟ್. ನಮ್ಮನ್ನ ಏನಾಗುತ್ತೆ ಅಂತಂದ್ರೆ, ಒಂದು ಕಾಲದಲ್ಲಿ ಅವಿನ್ಯೂ ರೋಡಲ್ಲಿ ಸೀದಾ ಆ ಕಡೆಗೂ ಹೋಗ್ತಾ ಇದ್ವಿ, ಈ ಕಡೆನೂ ಬರ್ತಾ ಇದ್ವಿ. ನಾನು ಹೇಳ್ತಾ ಇರೋದು 1960s ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ ಸೆಂಟ್ರಲ್ ಕಾಲೇಜಲ್ಲಿ. ಅವಾಗ 5 ಗಂಟೆಗೆ ನಮ್ಮಮ್ಮ ಚಪಾತಿ ಮಾಡಿಕೊಡೋರು, ನಾವು ಹೋಗಿ ಅದನ್ನು ತೊಗೊಂಡು ಹೋಗ್ತಾ ಇದ್ವಿ. ಆ ರೋಡಲ್ಲಿ ಹೋಗುವಾಗ ಒಂದು ಸುಂದರವಾದ ಒಂದು ಭಾವನೆಗಳು ಬರ್ತಾ ಇತ್ತು. ಇವತ್ತು ನೀವು ಆ ರೋಡಲ್ಲಿ ಕಾಲು ಇಡೋಕ್ಕೂ ಆಗಲ್ಲ. ನಾನು ನಾಟಕ ಆಡಬೇಕಾದ್ರೆ ಬಸವನಗುಡಿನಲ್ಲಿ ಇದ್ದಾಗ, ಬಸವನಗುಡಿಯಿಂದ ಅಂದರೆ ಗಾಂಧಿ ಬಜಾರಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕಾದ್ರೆ ನಡ್ಕೊಂಡು ಬರ್ತಾ ಇದ್ದೆ. ಆವಾಗ ನನ್ನ ಕಣ್ಣಿಗೆ 3 ಥಿಯೇಟ್ರ್ ಕಾಣೋದು. ಒಂದು ಮಿನರ್ವಾ ಟಾಕೀಸ್, ಒಂದು ಭಾರತ್ ಟಾಕೀಸ್, ಒಂದು ಶಿವಾಜಿ ಟಾಕೀಸ್. ಈ 3ರಲ್ಲೂ ಹೇಗಿತ್ತು ಅಂತಂದರೆ, ಮಿನರ್ವಾ ಹತ್ರ ಬಂದರೆ ತೆಲುಗು ಫಿಲಿಮು, ಭಾರತ್ ಟಾಕೀಸ್ ಹತ್ರ ಬಂದರೆ ಅಚ್ಚ ಕನ್ನಡ ಫಿಲಿಮು, ಶಿವಾಜಿ ಹತ್ರ ಬಂದಾಗ ತಮಿಳು ಪಿಕ್ಚರ್. ಅದು ಮುಂದೆನೇ ಕಲಾಕ್ಷೇತ್ರ, ನಾವು ಕನ್ನಡ ನಾಟಕ ಆಡ್ತಾ ಇದ್ವಿ. ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮದು ನ್ಯಾಷನಲ್ ಇಂಟಗ್ರೇಷನ್. ಇನ್ನು ಸ್ವಲ್ಪ ಮುಂದೆ ಹೋದರೆ ಕಂಟೋನ್ಮೆಂಟು, ಇಂಗ್ಲೀಷ್ ಪಿಕ್ಚರು. ಸ್ವಲ್ಪ ಲೆಫ್ಟ್ ಹೊಡೆದ್ರೆ ಕೆಂಪೇಗೌಡಗೆ ಹಿಂದಿ ಪಿಕ್ಚರು. ನ್ಯಾಷನಲ್ ಇಂಟಗ್ರೇಷನ್. ನಾವು ಎಲ್ಲರನ್ನೂ ಪ್ರೀತಿಸೋರು ಕನ್ನಡಿಗರು, ಬೆಂಗಳೂರಿನವರು. ಹಾಗಾಗಿ ಇವತ್ತು ಈ ಏನು ನಮ್ಮ ಏರ್ ಕಂಡೀಷನ್ ಸಿಟಿ ಅಥವಾ ನಮ್ಮ ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ವಿ, ಬನ್ನಿ ಅತಿಥಿಗಳೇ, ನೀವು ಬನ್ನಿ, ಬರಬೇಡಿ ಅಂತ ಹೇಳಲ್ಲ. ಆದರೆ ನಮ್ಮನ್ನು ಗಾರ್ಬೇಜ್ ಸಿಟಿ ಮಾಡಬೇಡಿ ಅಂತ ಕೈ ಮುಗಿದು ಅವ್ರನ್ನ ಕೇಳ್ಕೋಬೇಕು. ಏನೇ ಆದರೂ ನಾವೆಲ್ಲ ಅವ್ರಿಗೆ ಒತ್ತಾಸೆಯಾಗಿ ನಿಂತು, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಚಿತ್ತು ಮಾ ಕಶ್ಚಿತ್ ದುಃಖವಾಗುವಂತ ಎಲ್ಲರನ್ನೂ ಸೇರಿಸ್ಕೊಳ್ಳೋಣ. ಇವತ್ತು ನನಗೆ ತುಂಬ ಖುಷಿಯಾಗಿತ್ತು ಒಂದು ವಿಚಾರ. అందరికీ ಏನದು ಎಂದಿಲೋ ಮಹಾನುಭಾವರು అందరికీ ನಾ ಒಂದನ್ನములు ಏನ್ರಿ ಅದು ಗ್ರೇಟ್. ಅದ ತ್ಯಾಗರಾಜ್ ಇದೆ. ಆದರೆ ಪ್ರಾರಂಭ ನೋಡ್ರಿ, ಪ್ರಾರಂಭನೇ ಅಷ್ಟು ಅದ್ಭುತವಾಗಿತ್ತು ಅಂದರೆ, ನಾವು ಸುಬ್ಬಲಕ್ಷ್ಮಿ ಅವ್ರನ್ನ, ಅವರು ಭಾರತ ರತ್ನ ಗೊತ್ತು, ಆದರೆ ಆ ಪರಂಪರೆ ನೋಡಿ ಹಿಂಗೆ ಬಂದಿದೆ. ಅವರ ಮರಿ ಮೊಮ್ಮಕ್ಕಳು ಬಂದು ಇಲ್ಲಿ ಹಾಡ್ತಾರೆ. ಅದನ್ನು ಕೇಳೋ ಸೌಭಾಗ್ಯವನ್ನು ಮಾಡಿಕೊಟ್ಟಂತ ನನ್ನ ರಾಧಾಕೃಷ್ಣನ್ಗೆ ಒಂದು ದೊಡ್ಡ ಸಲಾಮ್, ನಮಸ್ಕಾರ. ಬಿಡಲ್ಲ, ನಾನು ದೊಡ್ಡದಾಗಿ ಹಾಡಲ್ಲ, ನಾನು ಸಂಘಗೀತೆಗಳು ಹಾಡ್ತಾ ಇದ್ದೆ. ಅದು ನಾನು ಜೂನ್ 14th ಜುಲೈ 14th ಇಟ್ಕೊತೀನಿ. ಅದನ್ನು ನಂದು ಸೇರಿಸ್ಕೊಂಬಿಡು. ಆ 200 ರೂಪಾಯಿ 250 ರೂಪಾಯಿಗೆ ಅದು ಇನ್ನೂ ಜಾಸ್ತಿ ಬರುತ್ತೆ. ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ, ಪಾಡಿದ ದಿನವೇ. ಶುಭ ದಿನವೂ ಶುಭ ದಿನವೂ ಶುಭ ದಿನವೂ. ನಮಸ್ಕಾರ.